ಹಲೋ ಎವ್ರಿವನ್, ಯಾವುದಿದು ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ತೋರಿಸ್ತಿದ್ದಾಳೆ. ಏನಿರ್ಬೋದು, ಯಾವ ಪ್ಲೇಸ್ ಇರ್ಬೋದು, ಲೋಕಲ್ ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿಲ್ಲಲ್ಲ ಅಂತ ಅಂದ್ಕೊಂಡಿರ್ತೀರ. ಲೋಕಲ್ ಪ್ಲೇಸ್ ಯಾವಾಗಲೂ ನೋಡ್ತಾನೆ ಇರ್ತೀವಲ್ವ. ಸೊ ಹೊಸ್ದಾಗಿ ಒಳ್ಳೆ ಪ್ಲೇಸ್ನ ನೋಡಬೇಕು ಅಂತ ಅನಿಸುತ್ತಲ್ವ. ಹಾಗಾಗಿ ನನಗೂ ಕೂಡ ಒಂದು ಟೈಮ್ ಬಂತು, ಅದು ದಸರಾ ಹಾಲಿಡೇಸು. ಆ ದಸರಾ ಹಾಲಿಡೇಸ್ನ ಯಾವ ಥರನಾದರೂ ಪ್ರೊಡಕ್ಟಿವಾಗಿ ನೋಡಬೇಕು ಅಂತ ಅಂದಾಗ ನನಗೆ ಫಸ್ಟ್ ನನ್ನ ಮೈಂಡಿಗೆ ಬಂದಿದ್ದು ದುಬೈ ಟ್ರಿಪ್. ಇಟ್ ವಾಸ್ ಮೈ ಡ್ರೀಮ್ ಟ್ರಿಪ್ ಅಂತಲೂ ಹೇಳ್ಬೋದು. ಯಾಕಂದರೆ ನನ್ನ ಫ್ರೆಂಡು ಕೂಡ ನನ್ನ ಬಾ ಅಂತ ಹೇಳ್ತಿದ್ಲು. ನನಗೂ ಟೈಮ್ ಸಿಕ್ಕಿರಲಿಲ್ಲ. ಓಕೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಮನ್ಸು ಮಾಡಿದಾಗ ಓಕೆ, ಯಾಕೆ ಎಲ್ಲರೂ ಹೋಗ್ತಾರೆ, ನಾನು ಯಾಕೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನನ್ನ ಅರ್ನಿಂಗಲ್ಲಿ ಫಸ್ಟ್ ಟ್ರಿಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು. ಇದು ದುಬೈಗೆ ಅಂತ ನಾವು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ ಜರ್ನಿ ಬಂದು ಹಾಸನಿಂದ ಬ್ಯಾಂಗ್ಳೂರು 3 to 4 hours ಜರ್ನಿ. ಅದರಲ್ಲೂ ನನ್ನ ತಮ್ಮ ಹೊಡ್ಸೋದ್ರಲ್ಲಾದರೆ ಕರೆಕ್ಟ್ ಎಕ್ಸಾಕ್ಟ್ ಟೈಮಿಗೆ ತಲುಪಿಸ್ತಾನೆ ಅನ್ನೋದು ಗೊತ್ತಿತ್ತು. ಹಾಗಾಗಿ 8:30ಗೆ ನಾವು ಹಾಸನ್ನ ಬಿಟ್ವಿ. ಅಲ್ಲಿಂದ ನಾವು ಚನ್ನರಾಯಪಟ್ಟಣ ರೂಟಲ್ಲಿ ನಾವು ಅಜ್ಜಿ ಊರಿಂದ ಹೊರಟಿದ್ರಿಂದ ನಾವು ಮಿಡ್ ರೋಡಲ್ಲಿ ಬರಬೇಕಾಯಿತು. ಅದಾದಮೇಲೆ ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ 12:30 ಆಗಿತ್ತು. ಆ್ಯಂಡ್ ನಿಮಗೆ ಗೊತ್ತು, ಬ್ಯಾಂಗ್ಳೂರು ಲೈಫ್ ಎಲ್ಲ ಫುಲ್ ನೈಟ್ ಲೈಫ್ ಥರನೇ ಇರುತ್ತೆ. ಸೊ ಹಾಗಾಗಿ ನಾವು ಟರ್ಮಿನಲ್ 2 ಇಂದನೇ ಇದ್ದಿದ್ದರಿಂದ ನಂದು ಏರ್ ಅರೇಬಿಯಾ ಫ್ಲೈಟ್ ಇತ್ತು. ಆ್ಯಂಡ್ ಇಟ್ ವಾಸ್ ಫಾರ್ 3:20 ಮಾರ್ನಿಂಗ್ ಫ್ಲೈಟ್ ತೊಗೊಂಬಿಟ್ಟಿದ್ದೆ. ಸೊ ಹಾಗಾಗಿ ಅವರು ನೈಟೆಲ್ಲ ಪಾಪ ನನಗೋಸ್ಕರ ಕಷ್ಟಪಡಬೇಕಾಯಿತು. ಅವರೊಬ್ಬರೇ ಅಲ್ಲ, ನನ್ನ ತಮ್ಮ ಒಬ್ಬನೇ ಅಲ್ಲ, ನಮ್ಮಮ್ಮ, ನನ್ನ ತಮ್ಮ ಆ್ಯಂಡ್ ನನ್ನ ಕಸಿನ್ಸ್ ಇವರೆಲ್ಲರೂ ಕೂಡ ನನ್ನ ಕಳಿಸ್ಕೊಡೋಕ್ಕೆ ಅಂತ ಬಂದಿದ್ದರು ಏರ್ಪೋರ್ಟ್ಗೆ. ಆ್ಯಂಡ್ ಟರ್ಮಿನಲ್ 2 ಇಂದ ಇರೋದ್ರಿಂದ ಸ್ವಲ್ಪ ನಮ್ಮಮ್ಮ ಹೊಸ್ದಾಗಿ ನೋಡ್ತಾಯಿದ್ರು. ಸೊ ನಾನು ಬರಲೇಬೇಕು ಅಂತ ಇನ್ಸಿಸ್ಟ್ ಮಾಡಿ ಕರ್ಕೊಂಡು ಬಂದೆ. ಆ್ಯಂಡ್ ಫ್ಲೈಟ್ಸ್ ಎಲ್ಲ ನಿಮಗೆ ಇದು ಟರ್ಮಿನಲ್ 1 ಆ್ಯಕ್ಚುಲಿ. ಟರ್ಮಿನಲ್ 1 ನಾನು ಒಂದ್ಸಲ ಹೋಗಿದ್ದೆ, ಮೊದಲೆಲ್ಲ ಟ್ರಾವೆಲ್ ಮಾಡ್ತಿದ್ದೆ ಟರ್ಮಿನಲ್ 1ಇಂದ. ಬಟ್ ಈಗ ಟರ್ಮಿನಲ್ 2 ಆದಾಗಿಂದ ನಾರ್ಮಲಿ ನಾವು ಹೋಗ್ತಾ ಇರೋದೇ ಟರ್ಮಿನಲ್ 2 ಇಂದಾನೆ. ಸೊ ಈ ಥರ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನಾನದು ತುಂಬ ನರ್ವಸ್ ಆಗಿದ್ದೆ, ಲೈಕ್ ಟೆನ್ಷನ್ ತೊಗೊಳ್ತಿದ್ದೆ. ನಂಗೆ ಟ್ರಾವೆಲ್ ತುಂಬ ಇಷ್ಟ ಆದರೂ ಕೂಡ ನಂಗೆ ಆಗ್ತಾನೇ ಇರಲಿಲ್ಲ. ಒಂಥರ ಸುಸ್ತಾಗ್ತಿತ್ತು. ಏನೋ ಒಂಥರ ಒಂದ್ಸೊಳಗೆ ಹೊಸ ಜರ್ನಿ ಬೇರೆ, ಏನೋ ಹೊರಗಡೆ ಹೋಗ್ತಿದ್ದೀನಿ, ಇಂಟರ್ನ್ಯಾಷನಲ್ ಟ್ರಿಪ್, ಎಕ್ಸೈಟ್ಮೆಂಟು ಇದೆ, ಈ ಕಡೆ ನರ್ವಸ್ನೆಸ್ ಇದೆ, ಎಲ್ಲ ಏನಂತಾನೆ ಗೊತ್ತಾಗ್ತಿಲ್ಲ. ಲೈಫ್ ಮಿಕ್ಸ್ಡ್ ಎಮೋಷನ್ಸ್ ನನಗೆ ತುಂಬ ಇತ್ತು. ಆ್ಯಂಡ್ ಆ ಮಿಕ್ಸ್ಡ್ ಎಮೋಷನಲ್ಲೇ ನಾನು ಎಂಟರ್ ಆದೆ. ಬಟ್ ನನಗೇನು ಟೆನ್ಷನ್ ಇತ್ತು ಅಂದರೆ ಈ ವೀಸಾದಾಗಲಿ ಏನಾದರೂ ಕೇಳ್ತಾರೇನೋ, ಏನಾದರೂ ಡಾಕ್ಯುಮೆಂಟೇಷನ್ಸ್ ಅದ್ರ ಬಗ್ಗೆನೇ ಕಾನ್ಸೆಪ್ಟ್ ಇತ್ತು. ಸೊ ಅಲ್ಲೆಲ್ಲ ಪಿಕ್ಸ್ ತೊಗೊಂಡು, ಸದ್ಯಕ್ಕೆ ಇವ್ರದ್ದು ಮಾತ್ರ ನನ್ನ ಹತ್ರ ಪಿಕ್ ಇದೆ, ಬೇರೆಯವ್ರದ್ದು ಯಾರ್ದು ಅಷ್ಟು ಪಿಕ್ಸೇ ಸಿಗಲಿಲ್ಲ ನನಗೆ ಆ್ಯಕ್ಚುಲಿ. ಅದಾದಮೇಲೆ ಪಿಕ್ಸ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರಿ ಆಗಿ ಬೋರ್ಡಿಂಗ್ ಪಾಸಸ್ಸು ತೊಗೊಂಡ್ವಿ. ಆ್ಯಂಡ್ ನಮ್ಮ ಲಗೇಜ್ ಆಗಲಿ, ಚೆಕ್ಕಿನ್ ಲಗೇಜ್ ಎಲ್ಲನೂ ತೊಗೊಂಡೋದ್ವಿ. ಒಂದು ತಪ್ಪೇನಂತಂದರೆ ನಂದು ಎಕ್ಸೆಸ್ ಲಗೇಜ್ ಆಗಿಬಿಟ್ಟಿತ್ತು. ಸೊ ಅಲ್ಲಿ ನನ್ನ ಫ್ರೆಂಡಿಗೋಸ್ಕರ ಎಲ್ಲನೂ ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದೆ ಅಲ್ವಾ, ಹಾಗಾಗಿ. ಆ್ಯಂಡ್ ಅಲ್ಲಿಂದ ನಾವು ಚೆಕ್-ಇನ್ ಆಗಿ ನೆಕ್ಸ್ಟು ಡ್ಯೂಟಿ ಫ್ರೀ ಅಂತ ಇದು ಬರುತ್ತೆ. ಡ್ಯೂಟಿ ಫ್ರೀಯಿಂದ ನೆಕ್ಸ್ಟು ಸೆಕ್ಯೂರಿಟಿ ಆ್ಯಂಡ್ ಆಲ್ಸೋ ಅದಾದಮೇಲೆ ಇಮಿಗ್ರೇಷನ್ ಇರುತ್ತೆ. ಸೊ ಡ್ಯೂಟಿ ಫ್ರೀ ಮಾತ್ರ ನಮಗೆ ಫೋಟೋ ಸೆಷನ್ ಇರುತ್ತೆ. ಅದಾದಮೇಲೆ ಸೆಕ್ಯೂರಿಟಿ ಮತ್ತು ಇಮಿಗ್ರೇಷನಲ್ಲಿ ನಮ್ಗೆ ಏನೇ ಒಂದು ಫೋಟೋ ಸಿಗೋಲ್ಲ. ಅದಾದಮೇಲೆ ನಾವು ಎಂಟರ್ ಆಗಿದ್ದು ನಮ್ಮ ಗೇಟ್ಸು. ಸೊ ನಮ್ಮದು ಗೇಟ್ ಏನಿತ್ತು ಅದು ಸಿ ಗೇಟ್ಸ್ ಇತ್ತು. ಆ್ಯಂಡ್ ನಾವೇನು ಮಾಡಿದ್ವಿ, ನನ್ನ ಮಗನ ಜೊತೆ ಎಲ್ಲ ಫೋಟೋಸ್, ಅದರಲ್ಲೂ ದಸರಾ ಅಲ್ವಾ, ಸೊ ಎಲ್ಲನೂ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಆ್ಯಂಡ್ ನಾನು ಇವನು ಗೊತ್ತಲ್ಲ, ಮಗು ಇದ್ದರೆ ಸ್ವಲ್ಪ ಟೈಮ್ ಪಾಸ್ ಆಗೇ ಆಗುತ್ತೆ. ಹಾಗಾಗಿ ಅವನು ಏನೇನೋ ಕೇಳ್ಕೊಂಡಂಗೆ ಅದು ಚಾಕ್ಲೇಟ್ ಕೊಡಿ ಹೇಳ್ಕೊಂಡು ಹೋಗಿ ನಮ್ಮ ಗೇಟ್ಸ್ನ ತಲುಪಿದ್ವಿ. ಅಲ್ಲಿ ಗೇಟ್ ಹತ್ರ ಹೋದ್ವಿ. ಅಲ್ಲಿ ಇನ್ನೂ ಫ್ಲೈಟ್ ಬರೋಕ್ಕೆ 1 hour ಟೈಮ್ ಇತ್ತು. ಸೊ ಏನು ಮಾಡೋದು, ನಿದ್ದೆ ಮಾಡಿಬಿಟ್ರೆ ಮಲ್ಕೊಬಿಡ್ತೀವಿ ಅಂತ ಅಲ್ಲಿರೋದೆಲ್ಲ ಶೂಟ್ ಮಾಡ್ಕೊಂಡು ಬಂದ್ವಿ. ಇಲ್ಲೊಂದು ಸಿಂಪಲ್ ಜರಿ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಆಲ್ಮೋಸ್ಟ್ ಕೆಂಪೇಗೌಡ ಏರ್ಪೋರ್ಟಲ್ಲಿ ನಾರ್ಮಲಿ ನಿಮಗೆ ಆದಷ್ಟು ಜರಿ ಮತ್ತು ಬ್ಯಾಂಬೂ ಈ ಥರನೇ ಯೂಸ್ ಮಾಡಿಕೊಂಡು ಅವ್ರು ಬಿಲ್ಟ್ ಮಾಡಿರೋದು. ಮತ್ತು ಪ್ಯಾಸೆಂಜರ್ಸ್ಗೆ ಈಸಿ ಆಗಲಿ ಅಂತ ಎಸ್ಕಲೇಟರ್ಸ್ನ ಮಧ್ಯ ಹಾಕಿದ್ದಾರೆ. ಬಿಕಾಸ್ ಟು ಮೇಕ್ ದೆಮ್ ನಾಟ್ ಗೆಟ್ ಸ್ಟ್ರೈನ್ಡ್ ವೆನ್ ದೇ ವಾಕ್ ಅಂತ. ಅಂದರೆ ವಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ವಯಸ್ಸಾದವ್ರು ಇರ್ತಾರೆ, ಆ ಥರ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಅವನು ಏನು ಮಾಡಿದ್ವಿ, ಅದೇ ಒಂದು ಇದರಲ್ಲೇ ಹೋಗೋದು ಬರೋದು ಮಾಡ್ತಾನೇ ಇದ್ವಿ ಸ್ವಲ್ಪ ಹೊತ್ತು. ಆ್ಯಂಡ್ ಸಿ ಆ್ಯಂಡ್ ಡಿ ಗೇಟಲ್ಲಿ ನಮ್ದು ಇದ್ದಿದ್ದು. ಸೊ ಸಿ ಗೇಟಿಗೆ ನಾವು ಎಂಟ್ರಿ ಆದ್ವಿ. ಇದು ನಮ್ಮ ವೆಯ್ಟಿಂಗ್ ಏರಿಯಾದು ಪಿಕ್ಚರ್.
ನೋಡಿ ಹೇಗಿದೆ. ಇಲ್ಲೇ 1 ಅವರ್ ನಾವು ಫಸ್ಟು ಒಬ್ಬರೇ ಕೂತಿದ್ದಿದ್ವಿ, ನಾನು ನನ್ನ ಮಗ ಇಬ್ಬರು. ಅದಾದಮೇಲೆ ಸ್ಟಾರ್ಟ್ ಆಯಿತು, ಒಬ್ಬೊಬ್ರಾಗಿ ಬರೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಫ್ಲೈಟ್ ಎಂಟ್ರಾದ್ವಿ, ಫ್ಲೈಟು ಬಂತು. ನಮಗಂತೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಬಿಡಿ. ಅದಾದಮೇಲೆ ನಾನು ಹೋಗಿದ್ದೆ ಏರ್ ಅರೇಬಿಯಾ, ಬಟ್ ಇಂಡಿಗೋ ಪಕ್ಕದಲ್ಲಿತ್ತಲ್ಲ ಹಂಗಾಗಿ ಫೋಟೋ ತೊಗೊಂಡಿದ್ದೆ. ಏರ್ ಅರೇಬಿಯಾ ಇಸ್ ಓಕೆ, ಚೆನ್ನಾಗಿದೆ, ಓಕೆ ಅನ್ನೋ ಒಂದಿದು. ಇದು ಫ್ಲೈಟಿಂದ ನನಗಂತೂ ನಿದ್ದೆನೇ ಬಂದಿಲ್ಲ. ಜರ್ನಿ ಫುಲ್ ಎಂಡ್ ಆಗೋವರೆಗೂ ಕೂಡ ನನಗೆ ನಿದ್ದೆನೇ ಬಂದಿಲ್ಲ. ಸೊ ಇನ್ನೇನು ಮಾಡಲಿ, ಹಿಂಗಾದರೂ ಒಂಚೂರು ಫೋಟೋಸ್ ತೊಗೊಳ್ಳೋಣ ಅಂತ ತೊಗೊಳ್ತಿದ್ದೆ. ಆಮೇಲೆ ಸನ್ರೈಸ್, ನಾನು ಫಸ್ಟ್ ಟೈಮ್ ಅದು ಫ್ಲೈಟಲ್ಲಿ ಹೋಗುವಾಗ ಸನ್ರೈಸು ನಾನು ಫಸ್ಟ್ ಟೈಮ್ ನೋಡಿದ್ದು. ಸೊ ಅದೊಂಥರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೋಡದ ಮೇಲೆ ಹೋಗ್ತಿದ್ದೀವೇನೋ ಅನ್ನೋ ಹಂಗಾಗ್ತಿತ್ತು. ನನಗೆ ಕೆಳಗಡೆ ಏನಿದೆ ಅನ್ನೋದು ನೋಡೋ ಆಸೆ ಇತ್ತು. ಬಟ್ ಲ್ಯಾಂಡ್ ಆಗಿ ಅಲ್ಲೆಲ್ಲ ತುಂಬ ಪ್ರೊಸೀಜರ್ಸ್ ಇತ್ತು. ಅದೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಶಾರ್ಜಾದಿಂದ ಏರ್ಪೋರ್ಟಿಂದ ನನ್ನ ಫ್ರೆಂಡ್ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡೋದ್ಲು. ಇದು ಅಲ್ಲಿರೋ ಅಂಥ ವೆದರು. ತುಂಬ ಬಿಸಿ ಇತ್ತು ಫಸ್ಟ್ ಡೇ, ತುಂಬ ಸೆಕೆ. ಬಿಕಾಸ್ ನಾವು ಆಗ್ತಾನೇ ಅಡ್ಜಸ್ಟ್ ಆಗಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹೋದ್ವಿ, ಫಸ್ಟ್ ಅವಳು ಓಕೆ ಐ ವಿಲ್ ದ ಗ್ಯಾಸ್ ಅಂದರೆ ಪೆಟ್ರೋಲ್ಗೆ ಅಲ್ಲಿ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಫಸ್ಟು ಬ್ರೇಕ್ಫಾಸ್ಟ್ ನೋಡೋಣ ಅಂತ ಹೋದ್ವಿ. ಬ್ರೇಕ್ಫಾಸ್ಟು ಆ್ಯಕ್ಚುಲಿ ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ ಅಂತ ನನ್ನ ಫ್ರೆಂಡು ಹೋಗಿದ್ಲು, ಬಟ್ ಅಲ್ಲಿ ಬ್ರೇಕ್ಫಾಸ್ಟ್ ಇರಲಿಲ್ಲ. ಸೊ ಅದಾದಮೇಲೆ ನಾವು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಅವಳು ಬರೋಕ್ಕಿಂತ ಮುಂಚೆ ಅಂತೂ ಐ ವಾಸ್ ಲಿಟ್ರಲಿ ವೆರಿ ಶಾಕ್ಡ್. ಇನ್ನೂ ಬಂದಿರಲಿಲ್ಲ ಆ್ಯಕ್ಚುಲಿ ಅವಳು ಬರೋಕ್ಕೆ, ಅಂದರೆ ಟ್ರಾಫಿಕ್ ತುಂಬ ಇತ್ತು ಮಂಡೇ ಆಗಿರೋದ್ರಿಂದ. ಸೊ ಹಾಗಾಗಿ ನಾವು ಹೊರಟಿದ್ದು ಲೇಟ್ ಆಯಿತು. ಆ್ಯಂಡ್ ಹೋದ ತಕ್ಷಣ ನಾನು ಫಸ್ಟು ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ. ಅಲ್ಲಂತೂ ಎಷ್ಟು ರೋಡ್ ಸೇಫ್ಟಿ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ಪ್ಲೇಸಸಲ್ಲಿ ನೋಡಿ, ಪಕ್ಕದಲ್ಲಿ ಪ್ಲೇಸಸ್ಸು ಕೂಡ ಹಂಗೇ ಸ್ವಲ್ಪ ಪಿಕ್ಚರೈಸ್ ಮಾಡ್ತಾಯಿದ್ದೆ. ಆ್ಯಂಡ್ ಇದು ನಾವು ಏರ್ಪೋರ್ಟಿಂದ ಅವ್ರ ಮನೆಗೆ ಹೋಗ್ತಾ ಇದ್ದಿದ್ದಂಥ ಜಾಗ. ಈ ಏನು ಸ್ಟೇಟು 7 ಎಮಿರೇಟ್ಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಎಮಿರೇಟ್ಸಲ್ಲಿ 7 ಸ್ಟೇಟ್ಸ್ ಇರುತ್ತೆ. ಅದರಲ್ಲಿ ಒಂದು ಸ್ಟೇಟು ಶಾರ್ಜಾ. ನಾವು ಒಂದು ಎಮಿರೇಟಲ್ಲಿ ಹೋಗ್ತಾ ಇರೋವಂಥದ್ದು, ಅಂದರೆ ಒಂದು ಪ್ಲೇಸ್ ಅಂತ. ಸೊ ಇದನ್ನು ನಾವು ಜರ್ನಿ ಸ್ಟಾರ್ಟ್ ಮಾಡಿ ಆ್ಯಕ್ಚುಲಿ ರೋಡಲ್ಲೇ, ನಮ್ಮ ಥರ ಹಂಗೆಲ್ಲ ಅಕ್ಕಪಕ್ಕನೇ ಅಲ್ಲಲ್ಲೇ ರೋಡಲ್ಲಿ ನಿಂತ್ಸ್ಕೊಳ್ಳೋದು ಅದೆಲ್ಲ ರೂಲ್ಸಲ್ಲಿಲ್ಲ. ಅಲ್ಲೆಲ್ಲ ಏನಂತಂದರೆ ಅಲ್ಲೇ ನಿಲ್ಲಿಸ್ಬೇಕು ಅಂತ ಒಂದು ಬೋರ್ಡ್ ಇದ್ದರೆ ಅಲ್ಲಿ ಮಾತ್ರ ನಾವು ಗಾಡಿನ ಪಾರ್ಕ್ ಮಾಡಬೇಕಾಗುತ್ತೆ. ಇನ್ನೆಲ್ಲ ಕಡೆ ಸುಮ್ಮನೆ ಆ ಥರ ಗಾಡಿಗಳನ್ನ ನಿಲ್ಲಿಸೋಂಗಿಲ್ಲ. ಆ್ಯಂಡ್ ಲೇನ್ಸ್ ಏನಂತ ಅಂದರೆ ಆ ಸ್ಪೀಡ್ ಪ್ರಕಾರ ಆ ಲೇನ್ಸ್ಗಳನ್ನ ಅವರು ಮಾಡಿರ್ತಾರೆ. ಇವಂದು ನೀವು ಯಾವುದೇ ಒಂದು ಲೇನಲ್ಲಿ ಹೋದರೂ ನೀವು ಅಷ್ಟೇ ಇದರಲ್ಲಿ ಕಂಟ್ರೋಲ್ ಆಗಿ ಹೋಗ್ತಾ ಇರಬೇಕು. ಆ್ಯಂಡ್ ಅವ್ರದ್ದು ಏನಾದರೂ ನೀವು ಮುಂದೆ ಹೋಗಬೇಕು ಅಂದರೆ ಯು ಶುಡ್ ಹ್ಯಾವ್ ಗಿವನ್ ದ ಸಿಗ್ನಲ್. ತುಂಬಾ ಮುಂಚೆನೇ ಅವರಿಗೆ ಸಿಗ್ನಲ್ ಕೊಟ್ಟು ನೀವು ಬೇರೆ ಲೇನ್ಗೆ ಶಿಫ್ಟ್ ಆಗಿ ಹೋಗಬೇಕಾಗುತ್ತೆ. ಆ ರೀತಿ ಮಾಡಿಕೊಂಡು ನೀಟಾಗಿ ಹೋಗ್ತಾನೆ ಎಲ್ಲ ನೋಡಿದ್ವಿ. ತುಂಬಾ ಮಾಸ್ಕ್ಗಳು, ಯಾಕಂದರೆ ನಿಮಗೆ ಗೊತ್ತು ನಾವು ಹೋಗ್ತಿರೋದು ಬೇರೆ ಕಂಟ್ರಿ, ಅದರಲ್ಲೂ ಸ್ಪೆಷಲಿ ಅಲ್ಲಿರೋ ಅಂಥ ಒಂದು ಏರಿಯಾದಲ್ಲಿ ಜಾಸ್ತಿ ಇಸ್ಲಾಂ ರಿಲಿಜನ್ ಇರೋದ್ರಿಂದ ಅಲ್ಲಿ ಯಾವುದೇ ಒಂದು ಟೆಂಪಲ್ ಆಗಲಿ ಯಾವುದು ಸಿಗೋಲ್ಲ, ಮಾಸ್ಕ್ಸ್ಗಳಿರುತ್ತೆ. ಆ್ಯಂಡ್ ಇದೆಲ್ಲ ನೋಡ್ತಿದ್ದಾರಲ್ಲ ಸೈಡಲ್ಲಿ, ಅದೆಲ್ಲ ಮನೆಗಳು. ಅದನ್ನು ನೋಡಿದ್ರೆ ಮನೆಗಳು ಅಂತಾನೇ ಅನಿಸಲ್ಲ. ಕೆಲವೊಂದು ಗೌರ್ಮೆಂಟ್ ಬಿಲ್ಡಿಂಗ್ಸು ಎಲ್ಲನೂ ಕೂಡ ಲೈಕ್ ಒಂಥರ ಅರಮನೆ ಅಂತಲೇ ಅನ್ನಿಸ್ತಿತ್ತು. ಚೆನ್ನಾಗಿತ್ತು, ನನಗೆ ತುಂಬ ಖುಷಿಯಾಯಿತು. ಆ್ಯಂಡ್ ರೋಡ್ ನೋಡಿ ಎಷ್ಟು ನೀಟಾಗಿದೆ ಆ್ಯಂಡ್ ಹೇಗಿದೆ ಅಲ್ವಾ. ಫಸ್ಟ್ ಡೇ ನನಗಂತೂ ಹ್ಯೂಮಿಡ್ ಅಂತ ಅನ್ನೋದಕ್ಕೆ ಸ್ವಲ್ಪ ಸೆಕೆ ಅಂತ ಅನ್ನಿಸ್ತಾಯಿತ್ತು. ಅಡ್ಜಸ್ಟ್ ಆಗೋಕ್ಕೇ ಕಷ್ಟ ಆಗುತ್ತೇನೋ ಅಂದ್ಕೊಂಡಿದ್ದೆ. ಆ್ಯಂಡ್ ಹೋಗ್ತಾ ಅದು ಅಡ್ಜಸ್ಟ್ ಆಗಿ ಸರಿ ಹೋಯಿತು. ಇವಾಗ ಸ್ಟಾರ್ಟ್ ಆಗೋದು ಒಂದು ಸಿಟಿ, ಅಲ್ಲಿರೋ ಅಂಥ ಸಿಟಿ. ಇವಾಗ ನಾವೇನು ಮಾಡಿದ್ವಿ, ಶಾರ್ಜಾದಲ್ಲಿ ಒಂದು ಪ್ಲೇಸ್, ಅವ್ರದ್ದು ಪ್ಲೇಸ್ ಬಂದು ರೋಲಾ ಅನ್ನೋ ಒಂದು ಪ್ಲೇಸು, ಅದು ಏರಿಯಾ. ಓಕೆ, ಆ ಏರಿಯಾಗೆ ನಾವು ಹೋಗ್ತಾಯಿದ್ವಿ. ಸೊ ನೋಡಿ, ಅಲ್ಲೆಲ್ಲ ಸ್ಕೂಲ್ ಬಸ್ಸಸ್ ಈ ಥರನೇ ಫುಲ್ AC ಕವರ್ಡ್ ಇರುತ್ತೆ. ಆ್ಯಂಡ್